ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿದೆ. ಇದೇ ಕಾರಣಕ್ಕೆ ಇದೀಗ ನ್ಯಾಯಾಧೀಶರ ಸಮ್ಮುಖದಲ್ಲಿ ದರ್ಶನ್ರನ್ನ ಹಾಜರುಪಡಿಸಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋ ಸಾಧ್ಯತೆ ಕಡಿಮೆ. ನ್ಯಾಯಾಂಗ ಬಂಧನ ವಿಸ್ತರಣೆಯೇ ಬಹುತೇಕ ಆಗೋ ಸಾಧ್ಯತೆ. ಆ ಆದೇಶ ಕೋರ್ಟ್ನಿಂದ ಅಧಿಕೃತವಾಗಿ ಹೊರ ಬರ್ತಾ ಇದ್ದಂತೆ ಬಳ್ಳಾರಿಗೆ ಶಿಫ್ಟ್ ಮಾಡುವ ನಿರ್ಧಾರಕ್ಕೆ ಜೈಲಿನ ಅಧಿಕಾರಿಗಳು ಬರೋ ಸಾಧ್ಯತೆ ಇದೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ ಈ ವಿಡಿಯೋ ಕಾನ್ಫರೆನ್ಸ್ ಕಾಲ್ಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿರುತ್ತೆ. ಅಲ್ಲಿ ಹಾಜರುಪಡಿಸಲಾಗಿದೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆರೋಪಿಗಳನ್ನ. ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಆದೇಶ ಪ್ರಕಟ ಆಗೋ ನಿರೀಕ್ಷೆ ಇದೆ. 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರ ಎದುರು ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪ ಹೊತ್ತಿರುವ ಈ ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗಿದೆ. ಪವಿತ್ರ ಗೌಡ ಯಾರು ಅಂತ ಕೇಳಿದ್ರಂತೆ ನ್ಯಾಯಾಧೀಶರು. ಇದೇ ಮೊದಲ ಬಾರಿಗೆ ಜಡ್ಜ್ ಮುಂದೆ ಆರೋಪಿಗಳ ಹಾಜರಾಗಿರೋದು. ಆರೋಪಿಗಳ ಹಿನ್ನೆಲೆ ಕೇಳ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಅಂದ್ರೆ ಯಾರು ಅಂತ, ಪವಿತ್ರ ಗೌಡ ಯಾರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಪವಿತ್ರ ಗೌಡ ಯಾರು ಅನ್ನೋದರ ಮಾಹಿತಿಯನ್ನ ಅವ್ರ ಪರ ವಕೀಲರು ಅಥವಾ ಅಲ್ಲಿರುವಂತಹ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರು ಹೇಳಿರುವ ಸಾಧ್ಯತೆ ಇದೆ. ಒಬ್ಬೊಬ್ಬರೇ ಆರೋಪಿಗಳ ಹಿನ್ನೆಲೆಯನ್ನ ಕೇಳ್ತಿದ್ದಾರೆ. ಇವ್ರು ಯಾರು, ಪವಿತ್ರ ಗೌಡ ಅಂದ್ರೆ ಯಾರು, ಅವ್ರಿಗೂ ಈ ಪ್ರಕರಣದಲ್ಲಿ ಯಾವ ರೀತಿ ಭಾಗಿದಾರರಾಗಿದ್ದಾರೆ ಅನ್ನೋ ಆರೋಪ ಇದೆ, ಇತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ನ್ಯಾಯಾಧೀಶರು. ಕೋರ್ಟ್ನ ಮುಂದೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರ ಇದೀಗ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಬಹುಶಃ ಇದು ಕಡೆ ಸಮಯ ಅನ್ಸುತ್ತೆ. ಲೈಕ್ ಅಷ್ಟು ಮಂದಿ ಆರೋಪಿಗಳು ಒಟ್ಟಿಗೆ ಕಾಣೋಕೆ ಸಿಗೋದು. ಅದಾದ ನಂತರದಲ್ಲಿ ಒಬ್ಬರೊಬ್ರು ಒಂದೊಂದು ದಿಕ್ಕಾಪಾಲ್. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ರಿಮಾಂಡ್ ಅರ್ಜಿ ಸಲ್ಲಿಕೆ ಆಗಿದೆ. ನ್ಯಾಯಾಂಗ ಬಂಧನ ಮುಂದುವರಿಸುವಂತೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ರಿಮಾಂಡ್ ಅರ್ಜಿ ಸಲ್ಲಿಕೆ ಆಗಿದೆ. ನ್ಯಾಯಾಂಗ ಬಂಧನನ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಮುಂದುವರಿಸಿ ಅಂತ ಹೇಳಿ ಕೇಳಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಅಲ್ಲಿಗೆ ನ್ಯಾಯಾಧೀಶರು ಇದಕ್ಕೇನೆ ಅಸ್ತು ಅಂತಂದ್ರೆ ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿಯುತ್ತೆ. ಕಾರಾಗೃಹದಲ್ಲೇ ಕಾಲ ಕಳೆಯೋದು ಅನಿವಾರ್ಯ ಆಗತ್ತೆ. ಪರಪ್ಪನ ಅಗ್ರಹಾರದಿಂದ ಈ ಟೀಮ್ ಛಿದ್ರವಾಗತ್ತೆ. ಒಬ್ಬೊಬ್ಬರು ಒಂದೊಂದು ದಿಕ್ಕು. ಒಬ್ರು ಬಳ್ಳಾರಿ, ಇನ್ನೊಬ್ರು ಮೈಸೂರು, ಮತ್ತೊಬ್ರು ಮಂಗಳೂರು, ಮತ್ತೊಬ್ರು ಶಿವಮೊಗ್ಗ. ಹಿಂಗೆ ಒಬ್ಬರೊಬ್ರು ಆರೋಪಿಗಳನ್ನ ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡೋ ಕಾರ್ಯ ಆಗತ್ತೆ. ಸದ್ಯಕ್ಕೆ 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಪವಿತ್ರ ಗೌಡ ಯಾರು ಅನ್ನೋ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದ್ರಂತೆ. ಸೀನ್ ಹೆಂಗೆಲ್ಲ ಬದಲಾಗತ್ತೆ ನೋಡಿ. ಪವಿತ್ರ ಗೌಡ ಯಾರು ಅಂತ ಇವಾಗ ನ್ಯಾಯಾಧೀಶರು ಕೇಳಿದ್ರೆ ಅವ್ರು ಯಾರು ಅನ್ನೋದನ್ನ ಇದೀಗ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ದರ್ಶನ್ನ ಗೆಳತಿ ಅಂತಲೂ ಹೇಳೋಂಗಿಲ್ಲ, ಅಥವಾ ಬುಟಿಕ್ ನಡೆಸ್ತಾ ಇದ್ದ ಮಹಿಳೆ ಅಂತಲೂ ಹೇಳೋಂಗಿಲ್ಲ. ಆರೋಪಿ, ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ಇಂಥ ವಿವರಣೆಯನ್ನ ನೀಡಬೇಕಾಗತ್ತೆ ನ್ಯಾಯಾಧೀಶರ ಸಮ್ಮುಖದಲ್ಲಿ. ಇದರ ನಡುವೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಇನ್ನೊಂದಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲೇನೆ ಇರಲಿ ಅಂತ ಹೇಳಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಬಹುತೇಕ ಮುಕ್ತಾಯವಾದಂತಿದೆ. ಮತ್ತೊಂದು ಕಡೆ ಸೆಪ್ಟೆಂಬರ್ 9ರವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಅಷ್ಟರ ಒಳಗಾಗಿ ಏನಾದರೂ ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತಾ? ಸೆಪ್ಟೆಂಬರ್ 5 ಅಥವಾ 8ರ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. 90 ದಿನಗಳ ಕಾಲಾವಕಾಶ. ಅಷ್ಟರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದು ಸಹಜ ಪ್ರಕ್ರಿಯೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್, ಸೆಪ್ಟೆಂಬರ್ 9ರವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಅಲ್ಲಿಗೆ ಬಳ್ಳಾರಿ ಶಿಫ್ಟ್ ಕನ್ಫರ್ಮ್. ಬಳ್ಳಾರಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡೋದು ಕನ್ಫರ್ಮ್. ನ್ಯಾಯಾಧೀಶರ ಈ ಆದೇಶ ಅಧಿಕೃತವಾಗಿ ಜೈಲಾಧಿಕಾರಿಗಳ ಕೈ ಸೇರಿದ ತಕ್ಷಣ ಶಿಫ್ಟ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಮೂರ್ತಿಗಳು ಈ ಆದೇಶವನ್ನ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ.
ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇಷ್ಟು ದಿನ ಒಟ್ಟೊಟ್ಟಿಗೆ ಅಲ್ಲದೆ ಹೋದ್ರೂ ಒಂದೇ ಜಾಗದಲ್ಲಿದ್ದ ಈ ಆರೋಪಿಗಳು ಇನ್ನು ಮುಂದೆ ಛಿದ್ರ. ಇದೀಗ ಎಲ್ಲ ಆರೋಪಿಗಳಿಗೂ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿ ಆದೇಶ ನೀಡಲಾಗಿದೆ. ಇದರ ಬೆನ್ನಲ್ಲೇ ದರ್ಶನ್ ಬಳ್ಳಾರಿ ಕಡೆಗೆ ಶಿಫ್ಟ್, ಇನ್ನುಳಿದ ಆರೋಪಿಗಳು ಕೂಡ ಬೇರೆ ಬೇರೆ ಭಾಗಕ್ಕೆ ಶಿಫ್ಟ್ ಆಗೋದು ಕನ್ಫರ್ಮ್ ಆಗಿದೆ. ಸೆಪ್ಟೆಂಬರ್ 9ರವರೆಗೂ ಕಾರಾಗೃಹದಲ್ಲೇ ಕಾಲವನ್ನ ಕಳೆಯೋದು ಈ ಗ್ಯಾಂಗ್ನ ಸದಸ್ಯರಿಗೆ ಇದೀಗ ಅನಿವಾರ್ಯ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡುವ ಕಾರ್ಯ ಕೂಡ ಪ್ರಾರಂಭ ಆಗೋದಿದೆ. 74ನೇ ACMM ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಈಗಷ್ಟೇ ಗಮನಿಸ್ತಾ ಇದ್ವಿ, ಕಾಮಾಕ್ಷಿಪಾಳ್ಯ ಪೊಲೀಸರು ರಿಮಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಇದೀಗ ಸೆಪ್ಟೆಂಬರ್ 9ರವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 9ರವರೆಗೂ ಜೈಲು ವಾಸ ಈ ಟೀಮಿಗೆ ಅನಿವಾರ್ಯ. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ ಕೋರ್ಟ್. ಎಲ್ಲ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು ಸೆಪ್ಟೆಂಬರ್ 9ರ ತನಕ. ಸೆಪ್ಟೆಂಬರ್ 9ರವರೆಗೂ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಸುನಿಲ್, 9ನೇ ತಾರೀಕುವರೆಗೂ ನ್ಯಾಯಾಂಗ ಬಂಧನ, ಅಷ್ಟು ಒಳಗಡೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಬಹುದು ಅನ್ನೋ ನಿರೀಕ್ಷೆ. ಬಳ್ಳಾರಿಗೆ ಶಿಫ್ಟ್ ಮಾಡೋದು ಇನ್ ಬಿಟ್ವೀನ್, ಬೇರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಎಸ್ ಸ್ಮಿತಾ, ಈಗಾಗಲೇ ಪ್ರಕರಣ ನಡೆದು ಹೆಚ್ಚು ಕಮ್ಮಿ 3 ತಿಂಗಳು ಆಗಿರೋದ್ರಿಂದಾಗಿ ಇದೇ 9ನೇ ತಾರೀಕುವರೆಗೂ ಈಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಆದ್ರೆ ಅದಕ್ಕೂ ಮೊದಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ತನಿಖಾಧಿಕಾರಿಗಳು ನೀಡಿರುವಂತಹ ಮಾಹಿತಿ ಪ್ರಕಾರ 7 ಅಥವಾ 8ನೇ ತಾರೀಕಿನ ಒಳಗಾಗಿ ಒಂದಗಳಿಗೆ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೊಮ್ಮೆ ಆರೋಪಿಗಳ ವಿಡಿಯೋ ಕಾನ್ಫರೆನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಜಡ್ಜ್. ಆರೋಪಿಗಳನ್ನ ಮತ್ತೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ತೆಗೆದುಕೊಂಡಿದ್ದಾರೆ ಜಡ್ಜ್. ಯಾಕೆ ಅನ್ನೋ ಕುತೂಹಲ. ಈಗ ಆಲ್ರೆಡಿ 9ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಮತ್ತೆ ವಿಡಿಯೋ ಕಾನ್ಫರೆನ್ಸ್ಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಇದ್ರು. ಸುನಿಲ್, ಈ ಬೆಳವಣಿಗೆ ಯಾಕೆ? ಸ್ಮಿತಾ, ಈಗ ಇಷ್ಟು ದಿನ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಬೇರೊಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಆದ್ರೆ ಇವತ್ತು ಹೊಸದಾಗಿ ಮತ್ತೊಬ್ಬರು ನ್ಯಾಯಾಧೀಶರ ಮುಂದೆ ಈ ಆರೋಪಿಗಳಿಗೆ ಸಂಬಂಧಪಟ್ಟಂತ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಅವರಿಗೆ ಈ ಆರೋಪಿಗಳ ಪೂರ್ತಿ ಹಿನ್ನೆಲೆ ಗೊತ್ತಿಲ್ಲದೆ ಇದ್ದ ಒಂದು ಕಾರಣದಿಂದಾಗಿ ಆರೋಪಿಗಳ ಬಗ್ಗೆ ಹೆಸರು ಮತ್ತು ಮಾಹಿತಿಗಳನ್ನ ಕೇಳಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರ ಮತ್ತೊಮ್ಮೆ ವಿಡಿಯೋ ಕಾನ್ಫರೆನ್ಸ್ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಆದ್ರೆ ಎಕ್ಸಾಕ್ಟ್ ಆಗಿ ಇದೇ ಕಾರಣಕ್ಕೆ ಇರ್ಬೋದಾ ಅನ್ನುವಂಥದ್ದು ಕೂಡ ಹೇಳಕ್ಕಾಗಲ್ಲ. ಬಹುಶಃ ಸಾಧ್ಯತೆಗಳು ಆ ರೀತಿ ಕಂಡು ಬರ್ತಾ ಇರುವಂತದ್ದು. ಅಂಡ್ ನೀವು ಆಗ್ಲೇ ಕೇಳ್ತಾ ಇದ್ರಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಮತ್ತು ಈ ಒಂದು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರುವಂತದಕ್ಕೆ ಸಂಬಂಧಪಟ್ಟಂತೆ 9ನೇ ತಾರೀಕು